ವೀಕ್ಷಕರೇ, ಸಾಕಷ್ಟು ಜನರು ವೇಟ್ ಮಾಡ್ತಾನೆ ಇದ್ರಿ. ಇಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಗೂ ತಿದ್ದುಪಡಿ ಅಂತಂದರೆ ಹೊಸ ಅರ್ಜಿಗಳನ್ನು ಯಾವಾಗ ಕರೀತಾರೆ ಮತ್ತು ತಿದ್ದುಪಡಿಗೆ ಅವಕಾಶವನ್ನು ಯಾವಾಗ ಕೊಡ್ತಾರೆ ಅಂತ. ಅಂತಂದರೆ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಆಗ್ತಾ ಇಲ್ಲ, ರೇಷನ್ ಕಾರ್ಡ್ಗೆ ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಅದು ಕೂಡ ಆಗ್ತಾ ಇಲ್ಲ. ಸೊ ಇದಕ್ಕೊಂದು ಡೇಟ್ ಇರುತ್ತೆ ಅಂತೆ. ಸೊ ಇದ್ರ ಬಗ್ಗೆ ನಮಗೆ ತಿಳಿಸಿ ಕೊಡಿ ಅಂತ ತುಂಬ ಜನರು ಕಾಮೆಂಟ್ ಮಾಡ್ತಾನೆ ಇದ್ರಿ. ಸೊ ಇದರಲ್ಲಿ ನನಗೆ ತುಂಬ ಕಾಮೆಂಟ್ ಏನಂತ ಬಂದಿದ್ವು ಅಂತಂದರೆ, ಸರ್ ಅಪ್ಡೇಟ್ ಹೇಗೆ ಮಾಡಿಸೋದು ಅಂತಲೂ ಕೂಡ ಬಂದಿದ್ವು. ಹಾಗಾದರೆ ಇವೆಲ್ಲವನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ಈ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡನ್ನು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಇದಕ್ಕೆ ಒಂದು ಡೇಟ್ ಅನ್ನೋದು ಇದೆ. ಸೊ ಆ ಡೇಟು ಯಾವಾಗ ಶುರುವಾಗುತ್ತೆ, ಯಾವಾಗ ಕೊನೆಯಾಗುತ್ತೆ, ಸೊ ಇದಕ್ಕೆ ಏನು ಫೀಸ್ ಇರುತ್ತಾ, ಮತ್ತು ಇದನ್ನು ಯಾವುದಾದ್ರೂ ಕಚೇರಿಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕಾ, ಮತ್ತು ಇದನ್ನು ಅಪ್ಡೇಟ್ ಎಲ್ಲಿ ಮಾಡಿಸಬೇಕು ನಾವು ಅಂತ ಸಾಕಷ್ಟು ಜನರು ಕೇಳ್ತಾನೆ ಇದ್ರಿ. ಸೊ ಇದನ್ನು ಅಪ್ಡೇಟ್ ಮಾಡಿಸಿದ್ರೆ ನಿಮ್ಮ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣಕ್ಕೆ ಪ್ರಾಬ್ಲಮ್ ಆಗುತ್ತಾ? ಸೊ ಇವೆಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಇಲ್ಲಿ ನಿಮ್ಮ ರೇಷನ್ ಕಾರ್ಡು ಅಪ್ಲಿಕೇಶನನ್ನು ಕರೆಯಲಾಗಿದೆನಾ ಇಲ್ವಾ, ಏನು ಮಾಹಿತಿ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಇವರು ಯಾವಾಗಿಂದ ಕರೆದಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ನಿಮಗೆ ರೇಷನ್ ಕಾರ್ಡ್ನಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ, ಸೊ ಈ ವಿಡಿಯೋನ ನೀವು ನೋಡಿದರೆ ಯಾವುದೇ ಒಂದು ಡೌಟ್ ಕೂಡ ನಿಮ್ಮ ಬಳಿ ಇರೋದಿಲ್ಲ. ಹಾಗಾದರೆ ಅದು ಏನಂತ ಬನ್ನಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ಇಲ್ಲಿ ಕರ್ನಾಟಕ ರಾಜ್ಯದ ಸಮಸ್ತ ಜನರಿಗೆ ರಾಜ್ಯ ಸರ್ಕಾರದ ಕರ್ನಾಟಕ ಗೌರ್ನಮೆಂಟ್ ಆಹಾರ ಇಲಾಖೆಯ ಸಿಹಿ ಸುದ್ದಿ ಬಂದಿದೆ. ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಸಂಬಂಧಿಸಿದಂತೆ ಹೊಸ ದಿನಾಂಕ ಬಿಡುಗಡೆ ಬಗ್ಗೆ ಅಪ್ಡೇಟ್ ಮಾಹಿತಿ ಕೊಟ್ಟಿದೆ. ಹಾಗಾದರೆ ಅದು ಏನಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರು. ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನು, ಫೇಕ್ ನ್ಯೂಸ್ಗಳನ್ನು, ಯಾವುದೇ ರೀತಿ ಒಂದು ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ. ಸೊ ಆದಷ್ಟು ಬೇಗ 250K ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿ ಅಂತ ನಾನು ನಿಮಗೆ ಒಂದು ವಿನಂತಿಯನ್ನು ಕೊಡ್ತೇನೆ ವೀಕ್ಷಕರೇ. ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ವೀಕ್ಷಕರೇ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ. ಈ ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಸೊ ಮ್ಯಾಕ್ಸಿಮಮ್ ಪೀಪಲ್ಸು ಲೈಕ್ ಮಾಡಲೇಬೇಕಾಗುತ್ತೆ. ಸೊ ಈ ಇನ್ಫಾರ್ಮೇಷನನ್ನು ತುಂಬ ಕಷ್ಟಪಟ್ಟು ರಿಸರ್ಚ್ ಮಾಡಿದ್ದಾನೆ. ಸೊ ಪ್ರತಿಯೊಬ್ಬರು ಕೂಡ ಮಾಡಿ ವೀಕ್ಷಕರೇ. ಓಕೆ, ನೀವು ಮಾಡ್ತಿರಲ್ಲ, ಹಾಗಾದರೆ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮಂದಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ತುದಿಕಾಲಲ್ಲಿ ನಿಂತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ, ಕಳೆದ ಹಲವಾರು ತಿಂಗಳಿನಿಂದ ಅರ್ಜಿ ಸಲ್ಲಿಸಲು ಹಲವಾರು ಮಂದಿಗೆ ಸಾಧ್ಯವಾಗಿಲ್ಲ. ಕಳೆದ ತಿಂಗಳು 2-3 ಬಾರಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದ್ದರೆ ಕೂಡ ತಾಂತ್ರಿಕ ದೋಷಗಳಿಂದ, ಸರ್ವರ್ ಸಮಸ್ಯೆಯಿಂದ ಹಲವಾರು ಮಂದಿಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಅರ್ಜಿ ಸಲ್ಲಿಸಲು ಇಲ್ಲಿ ಇಲಾಖೆಯು ಮತ್ತೊಮ್ಮೆ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಗೂ ತಿದ್ದುಪಡಿಗೆ ಇಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತಲೇ ಹೇಳಬಹುದು. ಹಾಗಾದರೆ ಇವರು ಯಾವಾಗ ಅವಕಾಶವನ್ನು ಕಲ್ಪಿಸಿದ್ದಾರೆ ಅಂತ ಇವಾಗ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರೇ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಕರ್ನಾಟಕ ಅಂತ ಒಂದು ಟೈಟಲ್ ಇದೆ. ಸೊ ಅದರ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ 5 ಗ್ಯಾರಂಟಿ ಯೋಜನೆಗಳು ಬಂದ ಬಳಿಕ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಅರ್ಜಿ ಸಲ್ಲಿಸಲು ಜನರು ಮುಂದಾಗಿದ್ದಾರೆ. ಹೌದು, ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯಲು ರೇಷನ್ ಕಾರ್ಡ್ ಬಹುಮುಖ್ಯವಾದ ದಾಖಲೆಯಾಗಿದೆ. ಹಾಗಾಗಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಲು ಕಳೆದ 1 ವರ್ಷದಿಂದ ರಾಜ್ಯದ ಜನತೆ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಹಲವಾರು ತಾಂತ್ರಿಕ ದೋಷಗಳಿಂದ ಹಲವರಿಗೆ ಅರ್ಜಿ ಸಲ್ಲಿಸಲು ಇನ್ನೂ ಕೂಡ ಆಗಿಲ್ಲ. ಸೊ ಅಂಥವರಿಗೆ ಏನು ಇಲ್ಲಿ ಅಪ್ಡೇಟ್ ಬಂದಿದೆ ಅಂತಂದರೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಯಾವಾಗ ಅಂತಲೇ ಕೇಳ್ತಾ ಇದ್ರೆ. ಸೊ ಅದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ರಾಜ್ಯ ಸರ್ಕಾರ ಕಳೆದ ತಿಂಗಳು ಲೋಕಸಭಾ ಚುನಾವಣೆ ನಡೆಯುತ್ತಿರುವುದರಿಂದ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಸದ್ಯಕ್ಕೆ ಸಾಧ್ಯವಿಲ್ಲ ಎಂದಿತ್ತು. ಆದರೆ ಇದೀಗ ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಬಂದಾಗಿದೆ. ಇದೀಗ ಆಹಾರ ಇಲಾಖೆಯ ಸ್ಪಷ್ಟಪಡಿಸುವ ಪ್ರಕಾರ ಈಗಾಗಲೇ ನ್ಯೂ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿದವರ ಅರ್ಜಿ ಪರಿಶೀಲನೆ ಮುಗಿಯುವ ಹಂತದಲ್ಲಿದೆ. ಅಂತಂದರೆ ಹಿಂದೆ ಯಾರ್ಯಾರು ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ, ಸೊ ಅಂಥವರ ಒಂದು ಏನು ಪರಿಶೀಲನೆಯನ್ನು ಇವಾಗ ಎಂಡ್ ಮಾಡ್ತಾ ಇದ್ದಾರೆ ಅಂತೆ. ಸೊ ಮೊದಲನೆಯದಾಗಿ ಈಗಾಗಲೇ ಅರ್ಜಿ ಸಲ್ಲಿಸಿದವರಿಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡಲಾಗುತ್ತದೆ. ಒಮ್ಮೆ ಎಲ್ಲ ವಿತರಣೆಯಾದ ಬಳಿಕ ಇದೇ ತಿಂಗಳಿನಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಅರ್ಜಿ ಅವಕಾಶ ನೀಡುವ ಬಗ್ಗೆ ಖಾಸಗಿ ಮಾಧ್ಯಮದ ಮೂಲಕ ಮಾಹಿತಿ ಬಂದಿದೆ. ಹಾಗಾಗಿ ಜೂನ್ ತಿಂಗಳಿನಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಅವಕಾಶ ನೀಡುವ ಬಹುತೇಕ ಸಂಭವ ಇರುವುದರಿಂದ ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲಾತಿಗಳನ್ನು ಕೂಡ ನೀವು ಈಗಲೇ ರೆಡಿ ಮಾಡ್ಕೊಳ್ಬಹುದು ವೀಕ್ಷಕರೇ. ಸೊ ಇವರು ಇದೇ ತಿಂಗಳಲ್ಲಿ ಕರೀತಾರೆ. ಇಲ್ಲಿ ಏನೇನು ಒಂದು ಡಾಕ್ಯುಮೆಂಟ್ಸ್ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕು ಅಂತಂದರೆ, ಮೊದಲನೆಯದಾಗಿ ಇಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ವೀಕ್ಷಕರೇ. ಆಮೇಲೆ ಯಾರಾದರೂ ಒಬ್ಬರ ಜಾತಿ ಮತ್ತು ಆದಾಯ ಪ್ರಮಾಣ ಬೇಕಾಗುತ್ತೆ. ಅಂತಂದರೆ ಯಾರ ಹೆಸರಿನಲ್ಲಿ ಇವಾಗ ರೇಷನ್ ಕಾರ್ಡನ್ನು ಮಾಡಿಸ್ತಾ ಇದ್ದಾರಲ್ಲ, ಸೊ ಅವ್ರದ್ದು ಇದ್ದರೆ ತುಂಬಾ ಬೆಟರು. ಇವಾಗ ನೆಕ್ಸ್ಟು ಕುಟುಂಬದ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಹೇಳಲಾಗುತ್ತದೆ ವೀಕ್ಷಕರೇ. ವಾಸಸ್ಥಳ ಪ್ರಮಾಣ ಪತ್ರ ಅಂತಂದರೆ, ಸೊ ನೀವು ಎಲ್ಲಿ ವಾಸವಿದ್ದೀರಿ ಅಂತ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ಇದು ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಆದರೂ ಕೂಡ ಇದು ಅಲೌ ಇರುತ್ತೆ. ಇವಾಗ 4ನೇದಾಗಿ ಎಲ್ಲರ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಜೊತೆ ಲಿಂಕ್ ಇರಬೇಕು ಅಂತ ಹೇಳಿದ್ದಾರೆ. ಅಂತಂದರೆ ನಿಮ್ಮ ಎಲ್ಲ ಆಧಾರ್ ಕಾರ್ಡ್ ಇರುತ್ತೆ ನೋಡಿ, ಸೊ ಅವು ಮೊಬೈಲ್ ನಂಬರ್ಗೆ ಲಿಂಕ್ ಇರಬೇಕಾಗುತ್ತೆ, ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಸದಸ್ಯರ ಆಧಾರ್ ಕಾರ್ಡ್ಗಳು ಕೂಡ. ಇದರಿಂದ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಆಧಾರ್ ಕಾರ್ಡನ್ನು ಎಂಟರ್ ಮಾಡಿದಾಗ ಅವರು ಒಂದು OTP ಬರುತ್ತೆ. ಅದು ಯಾವ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇದೆ, ಸೊ ಆ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು 6 ವರ್ಷದ ಒಳಗಿನ ಮಗುವನ್ನು ಸೇರಿಸಲು ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಬೇಕು ಅಂತ ಇವರು ಹೇಳಿರುವಂಥದ್ದು. ಇನ್ ಕೇಸು ನಿಮ್ಮ ಮನೆಯಲ್ಲಿ ಏನಾದರೂ ಇವಾಗ ಒಂದು ಹೊಸ ಒಂದು ಮಗು ಅಥವಾ
ಇವರೇನಾದರೂ ಹುಟ್ಟಿದರೆ ಇಲ್ಲಿ 6 ತಿಂಗಳ ಒಳಗೆ ಏನಾದರೂ ಇದ್ದರು ಅಂತಂದರೆ ಇನ್ನೂ ಕೂಡ ಅಂಥವರಿಗೆ ಇಲ್ಲಿ ಜನನ ಪ್ರಮಾಣ ಪತ್ರವನ್ನು ಇವರು ಕಡ್ಡಾಯವಾಗಿ ಮಾಡಿರುವಂಥದ್ದು ವೀಕ್ಷಕರೇ. ಆದರೆ ಇಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿದೆ, ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಹೇಗೆ ಅಂತಂದರೆ ಎಲ್ಲಿ ಮಾಡಬೇಕು. ಓಕೆ ಸರ್, ಇಷ್ಟೆಲ್ಲ ಹೇಳಿದ್ರಿ, ಆದರೆ ಇವಾಗ ನಾವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಹೊಸ ರೇಷನ್ ಕಾರ್ಡ್ಗೆ ಅಂತ ನೀವು ಕೇಳಬಹುದು. ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಹೊಸ BPL ಮತ್ತು APL ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದಂದು ಇಲ್ಲಿ ನಿಗದಿಪಡಿಸಿದ ಸಮಯದಂದು ನಿಮ್ಮ ಹತ್ತಿರದ ಯಾವುದೇ CSC ಕೇಂದ್ರ ಅಥವಾ ಕರ್ನಾಟಕ ಒನ್ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಸೇವಾ ಕೇಂದ್ರಕ್ಕೆ ನೀವು ಅಲ್ಲಿ ಕೊಟ್ಟಿರುವಾಗ ನಾನು ಇವಾಗ ಹೇಳಿದೆ ಅಲ್ಲ, ಆ ಡಾಕ್ಯುಮೆಂಟ್ಸನ್ನು ನೀವು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸನ್ನು ನೀವು ಇಲ್ಲಿ ತಗೊಂಡು ಹೋಗಿಬಿಟ್ಟು ಇಲ್ಲಿ ನೀವು ಅವ್ರಿಗೆ ಹೇಳಬೇಕಾಗುತ್ತೆ ನಾವು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ. ಸೊ ಅವರು ಅವ್ರಿಗೆ ಒಂದು ಆಹಾರ ಇಲಾಖೆಯದ್ದು ಅವ್ರಿಗೆ ಒಂದು ಆಕ್ಸೆಸ್ ಇರುತ್ತೆ, ಅದರ ಮುಖಾಂತರ ಅವರು ಅಪ್ಲಿಕೇಶನ್ ಹಾಕ್ತಾರೆ. ಸೊ ನೀವೆಲ್ಲರೂ ಕೇಳ್ಬೋದು ಮೊಬೈಲ್ನಲ್ಲಿನೇ ಒಂದು ರೇಷನ್ ಕಾರ್ಡನ್ನು ಅಪ್ಲಿಕೇಶನ್ ಹಾಕಬೇಕಂತ. ಇಲ್ಲ ವೀಕ್ಷಕರೇ, ಇದು ಮೊಬೈಲ್ನಲ್ಲಿ ಹಾಕಲಿಕ್ಕೆ ಬರೋದಿಲ್ಲ. ಸೊ ಗಮನದಲ್ಲಿ ನೀವು ಇದನ್ನ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದು ನೋಟಿಸ್ ಅಂತ ನಾನು ನಿಮಗೆ ಹೇಳ್ತಾನೆ. ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ದಿನಾಂಕ ಮತ್ತು ಸಮಯ ಇಲ್ಲಿ ನೋಡೋದಾದರೆ ಪ್ರಕಟವಾದ ನಿಮಗೆ ಅಪ್ಡೇಟ್ ನಾವು ಮಾಡ್ತೇವೆ. ಯಾಕಂತಂದರೆ ಇವರು ಇದೇ ತಿಂಗಳೊಳಗಡೆ ಬಿಡುಗಡೆ ಮಾಡ್ತಾರೆ ವೀಕ್ಷಕರೇ. ಸೊ ಇದೊಂದು ನಾನು ನಿಮಗೆ ಕಿವಿ ಮಾತನ್ನು ಹೇಳ್ತಾನೆ. ಯಾಕಂತಂದರೆ ತುಂಬ ಜನರು ವೇಟ್ ಮಾಡ್ತಾನೆ ಇದ್ರಿ. ಸೊ ಇದು ಯಾವಾಗ ಬಿಡುಗಡೆ ಆಗುತ್ತೆ ಸರ್, ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವಾಗ ಒಂದು ಡೇಟನ್ನು ಇವರು ಬಿಡುಗಡೆ ಮಾಡ್ತಾರೆ ಅಂತ. ಸೊ ಅಂಥವ್ರಿಗೆ ನಾನು ಒಂದು ಇನ್ಫಾರ್ಮೇಷನನ್ನು ತಿಳಿಸ್ತಾನೆ ನಿಮಗೆ. ಏನಂತಂದರೆ ಇವರು ಇನ್ನೇನು ಸದ್ಯದಲ್ಲಿ ಇನ್ನೊಂದು 10 ಡೇಸ್ ಒಳಗಾಗಿ ಒಂದು ಅಪ್ಡೇಟನ್ನು ಕೊಡ್ತಾರೆ ವೀಕ್ಷಕರೇ. ಸೊ ಅಲ್ಲಿವರೆಗೂ ನೀವು ಇವಾಗ ವೇಟ್ ಮಾಡಿ. ನೀವು ಏನಾದರೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ವೇಟ್ ಮಾಡಿ. ಸೊ ತಿದ್ದುಪಡಿಗೆ ಇನ್ನೇನು ನೀವು 7 to 8 ಡೇಸ್ ಒಳಗಡೆ ನಿಮಗೆ ತಿದ್ದುಪಡಿಗೆ ಅವಕಾಶವನ್ನು ಕಲ್ಪಿಸ್ತಾರೆ ಅಂತೆ. ಸೊ ಈ ಮಾಹಿತಿಯನ್ನು ನಾನು ಒಬ್ಬ ಆಫೀಸರ್ ಹತ್ರನೂ ಕೂಡ ಪಡೆದಿದ್ದೆ. ವೀಕ್ಷಕರೇ ಈ ಮಾಹಿತಿಯನ್ನು ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನೀವು ಶೇರ್ ಮಾಡ್ಬೋದು. ಇದರಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ವೀಕ್ಷಕರೇ ಇದಷ್ಟೇ ಅಲ್ಲದೆ ಇವಾಗ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ, ಸೊ ಇಲ್ಲಿ ಏನು ರೇಷನ್ ಕಾರ್ಡ್ ಇರುತ್ತಲ್ಲ, ಸೊ ಅದಕ್ಕೆ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗಲೇ ನಿಮ್ಮ ಆಧಾರ್ ಕಾರ್ಡನ್ನು ನೀವು ತಗೊಂಡು ಹೋಗಬೇಕು. ಅಲ್ಲಿ KYCಯನ್ನು ಆಫಿಷಿಯಲ್ ಆಗಿ ಮಾಡಿಬಿಡಬೇಕು. ನಂತರ ನೀವು ಇಲ್ಲಿ ರೇಷನ್ ಕಾರ್ಡ್ ಬಂದ ಮೇಲೆ ನೀವು KYCನ ಮಾಡಿಸ್ತೀರಾ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ನೀವು ಈ ಆಧಾರ್ ಕಾರ್ಡನ್ನು ಅದಕ್ಕೆ ಲಿಂಕ್ ಮಾಡಿಸ್ಬಿಟ್ರಿ ಅಂತಂದರೆ ಸೊ ಅದು ಬರುವಾಗಲೇ ಒಂದು KYC ಆಗಿಬಿಟ್ಟು ಬರುತ್ತೆ. ಸೊ ಇದು ಯಾರು ಕೂಡ ಹೇಳಿಲ್ಲ, ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ. ಈ ಮಾಹಿತಿಯನ್ನು ಕರ್ನಾಟಕದಲ್ಲಿ ಇರುವಂತಹ ಯಾರು ರೇಷನ್ ಕಾರ್ಡನ್ನು ಅರ್ಜಿ ಸಲ್ಲಿಸಬೇಕು, ಇವಾಗ ನಾವು ರೇಷನ್ ಕಾರ್ಡ್ಗೆ ಅಪ್ಡೇಟ್ ಮಾಡಿಸಬೇಕು ಅನ್ನೋರು ಇರ್ತಾರಲ್ಲ, ಅಂಥವ್ರಿಗೆ ನೀವು ಈಗಲೇ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಇದರಿಂದ ಅವ್ರಿಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ವೀಕ್ಷಕರೇ. ಇನ್ನೊಂದು ನಾನು ನಿಮಗೆ ಹೇಳೋದು ಮರೆತೆ, ಏನಪ್ಪ ಅಂತಂದರೆ ನಿಮಗೆ ರೇಷನ್ ಕಾರ್ಡು APL, BPL, ಅಂತ್ಯೋದಯ ಅಂತ 3 ಥರ ನಿಮಗೆ ರೇಷನ್ ಕಾರ್ಡ್ಗಳು ಸಿಗ್ತವೆ. ಈ 3 ರೇಷನ್ ಕಾರ್ಡಲ್ಲಿ BPL ರೇಷನ್ ಕಾರ್ಡ್ ತುಂಬಾ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ನೀವು ಎದಕ್ಕೆ ಎಲಿಜಿಬಲ್, ನಿಮ್ಮ ಅರ್ಹತೆ ಯಾವ ಒಂದು ರೇಷನ್ ಕಾರ್ಡ್ಗೆ ಇರುತ್ತೆ ಅಂತಹ ಒಂದು ರೇಷನ್ ಕಾರ್ಡ್ಗೆ ನೀವು ಅರ್ಜಿ ಸಲ್ಲಿಸಬೇಕು. ಸೊ ನಿಮ್ಮ ಜಮೀನು ತುಂಬ ಇತ್ತು, ನೀವು ಇಲ್ಲಿ GST ಅಥವಾ ಇನ್ನೇನಿತರ ಏನೇನಾದರೂ ಪಡಿತಾ ಇದ್ದೀರಿ ಅಂತಂದರೆ ನೀವು ಎಲಿಜಿಬಲ್ ಇರೋದಿಲ್ಲ. ಯಾರಿಗೆ ರೇಷನ್ ಕಾರ್ಡು, ಯಾವ ರೇಷನ್ ಕಾರ್ಡು ಎಲಿಜಿಬಲ್ ಇರುತ್ತೆ ಅಂತ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರೆ ನಾನು ಖಂಡಿತ ವಿಡಿಯೋ ಮಾಡ್ತಾನೆ. ಸೊ ಇದರಲ್ಲೇ ಹೇಳ್ತಿದ್ದೆ, ಬಟ್ ಈ ವಿಡಿಯೋ ತುಂಬಾ ಲಾಂಗ್ ಆಯಿತು ಈಗಾಗಲೇ. ಸೊ ಇವಾಗಲೇ ಎಷ್ಟೋ ಜನರು ಸ್ಕಿಪ್ ಮಾಡಿ ನೋಡಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಸೊ ನೀವು ಸ್ಕಿಪ್ ಮಾಡಿ ನೋಡಿದರೆ ಖಂಡಿತ ನಿಮಗೆ ಈ ವಿಡಿಯೋ ಅರ್ಥ ಆಗಿರೋದಿಲ್ಲ. ಸೊ ಮತ್ತೊಮ್ಮೆ ಈ ವಿಡಿಯೋನ ವಾಚ್ ಮಾಡಿ ವೀಕ್ಷಕರೇ. ಸೊ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು. ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಪುರುಷರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು. ಯಾಕಂತಂದರೆ ಈ ಏನು ಕಾಂಗ್ರೆಸ್ನ ಗ್ಯಾರಂಟಿಗಳು ಈ ಒಂದು APL, BPL, ಅಂತ್ಯೋದಯ ಕಾರ್ಡ್ಗಳಿಂದಲೇ ನಡೀತಾ ಇರುವಂಥದ್ದು. ಹಾಗಾಗಿ ತುಂಬನೇ ಪಾತ್ರವನ್ನು ಈ ರೇಷನ್ ಕಾರ್ಡು ವಹಿಸುತ್ತೆ ವೀಕ್ಷಕರೇ. ಮತ್ತೆ ನೀವು ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ನಿಮ್ಗೆ ಏನು ತಿಳಿಯುತ್ತೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.